ನನ್ನ ಲೈಫಲ್ಲಿ ಫಸ್ಟ್ ಟೈಮ್ ನನ್ನ ಬರ್ತ್ಡೇಗೆ ಇಷ್ಟು ಜನ ಕೂಡ ವಿಶ್ ಮಾಡಿರೋದು ಮಿನಿಮಮ್ 2,000 ಜನ ಕೂಡ ವಿಶ್ ಮಾಡವ್ರೆ. ಯಾರ್ಯಾರೆಲ್ಲ ವಿಶ್ ಮಾಡಿದ್ರೆ ಎಲ್ಲರಿಗೂ ಥ್ಯಾಂಕ್ ಯು ಸೋ ಮಚ್ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಯಾರ್ಯಾರಿಗೆ ರಿಪ್ಲೈ ಮಾಡಿಲ್ಲ ದಯವಿಟ್ಟು ನನ್ನ ಕ್ಷಮಿಸಿ ಅಂತ ಕೂಡ ಕೇಳ್ಕೊಂತೀನಿ. ಅದೇ ತರ ಹೂವು ಕೂಡ ಬೇಕಾಗಿತ್ತು. ಸರಿಬಿಟ್ಟು ನಮ್ಮ ಮಧ್ಯೆ ತರದಾಗ ಹೂವು ಕಿತ್ಕೊಂಡು ಹೋಗ ನಮ್ಮ ಪುಲಿ ಒಂದು ಮಾತು ಹೇಳ್ತಾನೆ, ನೀವೇ ಕೇಳಿಸ್ಕೊಂಬಿಡಿ. ನಮ್ಮ ತಮ್ಮನ ಕಾಜಿ ನನ್ನ ಕಾಜಿ ವಿಶ್ವಾಸ ಆಗಿ ಕೊಡ್ರಿ ಬಬ್ಬರ್ ಪ್ಲೇ ನಾನು ಒಂದು 5 kg ಹೂವು ಕೂಡ ಕಿತ್ಕೊಂಡೆ. ನಾಳೆ ಬರ್ತ್ಡೇ ಐತಲ್ಲ, ಅದಕ್ಕೋಸ್ಕರ ದೇವಸ್ಥಾನಕ್ಕೆ ಹೋಗ್ಬೇಕಾಗಿತ್ತು. ಹಂಗೆ ವರಲಕ್ಷ್ಮಿ ಹಬ್ಬ ಕೂಡ ಮನೆಗೆ ಬೇಕಾಗಿತ್ತು. ಸರಿಬಿಟ್ಟು ತಂದಿರೋ ಹೂಗಳನ್ನ ನಾನು ನನ್ನ ಫ್ರೆಂಡ್ಸ್ ಎಲ್ಲ ಸೇರ್ಕೊಂಡು ಇಬ್ರು ಕೂಡ ಕೋಸ್ತಾರೆ. ಇದನ್ನೆಲ್ಲ ಕೋಸಕ ಟೈಮ್ ನೋಡಿದ್ರೆ ರಾತ್ರಿ 10 ಗಂಟೆ ಕೂಡ ಆಗಿತ್ತು. ನಮ್ಮ ಇಬ್ರು ಕೂಡ ಬಂದಿದ್ನೋ ಏನ್ ಕಣ ಬಂದಿದ್ದು ಅಂದ್ರೆ 12 ಗಂಟೆಗೆ ಕೇಕ್ ಕಟ್ ಮಾಡ್ಬೇಕಣ ಅಂತ ಕೂಡ ಮನೆ ಹತ್ರಕ್ಕೆ ಬಂದಿದ್ನೋ. ಸರಿಬಿಟ್ಟು ಇದು ಟೈಮ್ ನೋಡಿ 12 ಗಂಟೆ ಕೂಡ ಆಗಿತ್ತು. ತಂದಿರೋ ಕೇಕ್ನ ಕ್ಲೀನಾಗಿ ಇಕ್ಬಿಟ್ಟು ಸೆಲೆಬ್ರೇಷನ್ ಕೂಡ ಮಾಡಿದ್ರು. ಯಾರೆಲ್ಲ ನನ್ನ ಬರ್ತ್ಡೇ ವಿಶ್ ಮಾಡಿದ್ರ, ಅದೇ ತರ ಯಾರೆಲ್ಲ ನನಗೆ ಸಪೋರ್ಟ್ ಮಾಡಿ ಫಾಲೋ ಮಾಡಿದ್ರ, ದೇವ್ರು ಎಲ್ಲರಿಗೂ ನಿಮ್ಗೂ ನಿಮ್ಮ ಫ್ಯಾಮಿಲಿಗೆ ಎಲ್ಲರಿಗೂ ಒಳ್ಳೇದ್ ಮಾಡಲಿ ಅಂತ ಹೇಳಕ್ ಇಷ್ಟಪಡ್ತೀನಿ. ಇದೆಲ್ಲ ಮುಗಿಸ್ಕೊಂಡು ಮನೆಗೆ ಬರಕ ಟೈಮ್ ನೋಡಿದ್ರೆ ರಾತ್ರಿ 3 ಗಂಟೆ ಕೂಡ ಆಗಿತ್ತು. ಸರಿಬಿಟ್ಟು ಬೆಳಗ್ಗೆ 8 ಗಂಟೆ ಕೂಡ ಎದ್ದೇಳ್ದೆ. ಸರಿಬಿಟ್ಟು ನನ್ನ ಫ್ರೆಂಡನ್ನ ಕರ್ಕೊಂಡು ನಾನು ಕೂಡ ಮಾಸ್ತಿ ಕಡೆ ಹೋದ್ರೆ, ಯಾಕಂತ ವರಲಕ್ಷ್ಮಿ ಹಬ್ಬಕ್ಕೆ ಸ್ವಲ್ಪ ಐಟಮ್ ಬೇಕಾಗಿತ್ತು. ಅದಕ್ಕೋಸ್ಕರ ಅದನ್ನ ತಗೊಂಬರಕ ಹೋಗಿದ್ರೆ. ತಗೊಂಡೆಲ್ಲ ಮನೆಗೆ ಬರಕ 10 ಗಂಟೆ ಕೂಡ ಆಗಿತ್ತು. ಹಂಗೆ ಸ್ನಾನ ಮಾಡ್ಕೊಂಡು ನಮ್ಮ ಮನೆ ದೇವಸ್ಥಾನ ಕೂಡ ಹೋಗಿದ್ದೆ. ನಮ್ಮ ದೇವರ ಆಶೀರ್ವಾದ ಕೂಡ ನಾನು ಪಡ್ಕೊಂಡೆ. ನಮ್ಮ ಫಾಲೋವರ್ಸ್ಗೂ ಒಳ್ಳೇದ್ ಮಾಡಲಿ ಅಂತ ಕೂಡ ಕೇಳ್ಕೊಂಡೆ. ಅದೆಲ್ಲ ಆಗಿದ್ದಾದ್ಮೇಲೆ ಹಂಗೆ ನನ್ನ ಫ್ರೆಂಡು ತೋಟದ ಹತ್ರ ಬಾ ಅಂತನೋ ಹೋಗ ಫಸ್ಟ್ಗೆ ಅಲ್ಲಿ ಚಿಕನ್ ಎಲ್ಲ ಕೂಡ ರೆಡಿ ಮಾಡಿದ್ರು. ಮಿನಿಮಮ್ 5 kg ಮಾಡ್ತಾ ಇದ್ದೀವಿ ಇವತ್ತು ಚಿಕನ್. ಎಷ್ಟು ಜನ ಅಂದ್ರೆ 10 ಜನ ಕೂಡ ಇದ್ದೀರಿ. ಮಾಡೋ ಚಿಕನ್ ಈ ತರ ಕೂಡ ಐತೆ, ನೀವು ಬೇಕಾದ್ರೆ ಅಬ್ಸರ್ವ್ ಮಾಡ್ಬೋದು ಅಂತ ಹೇಳಕ ಇಷ್ಟಪಡ್ತೀನಿ. ಇದನ್ನೆಲ್ಲ ಮುಗಿಸ್ಕೊಂಡು ಮನೆಗೆ ಬರಕ ರಾತ್ರಿ 11 ಗಂಟೆ ಕೂಡ ಆಗಿತ್ತು. 11 ಗಂಟೆ ಏನ್ ಮಾಡ್ತಾರೆ ಅಂತ ನೀವು ಕೇಳಿದ್ರೆ ಫಸ್ಟ್ ನನ್ನ ಹತ್ರ ಉತ್ತರ ಇಲ್ಲ. ಇವತ್ತು ಕತೆ ಇಷ್ಟು ನೋಡ ಸಿಗ್ತೀನಿ ಫ್ರೆಂಡ್ಸ್.